ನಮ್ಮ ಯಜಮಾನರು ಬಿ ಸರೋಜಾದೇವರು. ಆ ಅಮ್ಮ ನಮಗೆ ಮಾಡಿದ ಸಹಾಯದಿಂದ ನಾವು ಆಮೇಲೆ ರಾಜ್ಕುಮಾರ್ ಫ್ಯಾಮಿಲಿ ಅವರೆಲ್ಲ, ರವಿಚಂದ್ರನ್ ಫಾದರ್ ವೀರಾಸ್ವಾಮಿ ಅಂತ, ಈಶ್ವರಿ ಪಿಕ್ಚರ್ಸ್ ಅವರು, KCN ಗೌಡ ಅವರು. ಬಿಸ್ನೆಸ್ ಮ್ಯಾನ್ ಆಗಿರಿ, ಇಲ್ಲಾಂದರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿರಿ, ಇದಕ್ಕೆ ಬೇಕಾಗಿರುವಂಥ ಎರಡೇ ಡಾಕ್ಯುಮೆಂಟ್ ಯಾವುದು ಅಂದರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್. ಈ ಎರಡು ಡಾಕ್ಯುಮೆಂಟ್ನ ನೀವು ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕ್ರೆಡಿಟ್ ಲಿಮಿಟ್ ಅಂತ ಒಂದು ಸಿಗುತ್ತೆ. ಆ ಕ್ರೆಡಿಟ್ ಲಿಮಿಟ್ನ ಬಳಸ್ಕೊಂಡು ನೀವು ಯಾವುದೇ ಅಂಗಡಿಗೆ ಹೋಗ್ಬಿಟ್ಟು QR ಕೋಡ್ನ ಸ್ಕ್ಯಾನ್ ಮಾಡಿ ಅಮೌಂಟ್ನ ಬಳಸ್ಕೊಬೋದು. ನೀವು ಬಳಸಿರೋಂಥ ಅಮೌಂಟ್ನ ಬೇಕಿದ್ರೆ 4.0% EMIಗೆ ಕನ್ವರ್ಟ್ ಮಾಡ್ಕೊಬೋದು. ನೀವು ಬಳಸಿರೋಂಥ ಅಮೌಂಟಿಗೆ ಮಾತ್ರನೇ ಇಲ್ಲಿ ಚಾರ್ಜಸ್ ಇರುತ್ತೆ, ಬೇರೆ ಯಾವುದೇ ಹಿಡನ್ ಚಾರ್ಜಸ್ ಇರೋದಿಲ್ಲ. ಅದು ಒಂದು ತಿಂಗಳಿಗೆ ನೀವು ತಪ್ಪಿಸ್ಬೇಕು ಅಂದರೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಪ್ರೋಮೋ ಕೋಡ್ ಕೊಟ್ಟಿರ್ತೀವಿ. ಅದನ್ನು ನೀವು ಯೂಸ್ ಮಾಡಿದ್ರೆ 1 ತಿಂಗಳಿಗೆ ಫೀಸ್ನ ವೇ ಆಫ್ ಮಾಡ್ತಾರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ಆಸ್ ಪರ್ ಡಿಜಿಟಲ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಅಂತಿದ್ರೆ ಈಗಲೇ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ಗೆ ಹೋಗಿ ಕಂಪ್ಲೀಟ್ ಡೀಟೇಲ್ಸ್ ಓದಿ ಡೌನ್ಲೋಡ್ ಮಾಡ್ಕೊಳ್ಳಿ, ಬಳಸ್ಕೊಳ್ಳಿ. ತೊಗೊಂಡಿರೋ ಅಮೌಂಟ್ನ ಹಾಗೆ ಜವಾಬ್ದಾರಿಯಿಂದ ತೀರಿಸ್ಬಿಡಿ, ಯಾಕಂದರೆ ಅದು ತೊಗೊಂಡವ್ರಿಗೂ ಒಳ್ಳೆಯದು, ಕೊಟ್ಟವ್ರಿಗೂ ಒಳ್ಳೆಯದು. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ TV. ಇವತ್ತು ತುಂಬ ಒಂದು ವರ್ಷದಿಂದ ಫಾಲೋ ಅಪ್ ಮಾಡಿ ಒಂದು ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಚಾನಲ್ಗೆ ಇದು ಪ್ರೆಸ್ಟೀಜಿಯಸ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾವುದು ಜಾಗ ಸರ್? ಈ ಹೋಟೆಲ್ನ ನೀವು ನೋಡೇ ಇರಲ್ಲ, ಯಾವುದು ಯೂಟ್ಯೂಬಲ್ಲಾಗಿರಲಿ, ಯಾವುದು ಇನ್ಸ್ಟಾದಲ್ಲಾಗಲಿ, ಎಲ್ಲೂ ಇಲ್ಲ. ಫಸ್ಟ್ ನಾವೇ ಮಾಡ್ತಾ ಇರೋದು ಈ ಹೋಟೆಲ್ಲು. ಈ ಹೋಟೆಲ್ ಹೆಸರು ಹೋಟೆಲ್ ಅನ್ನಪೂರ್ಣ ಅಂತೇಳ್ಬಿಟ್ಟು. ಈ ಹೋಟೆಲ್ಗೂ ಚಿತ್ರರಂಗಕ್ಕೂ ಬಿಸ್ನೆಸ್ವರೆಗೂ ಮತ್ತು ರಾಜಕೀಯದವ್ರಿಗೂ ಎಲ್ಲರಿಗೂ ನಂಟಿದೆ. ಎಲ್ಲರೂ ಇದನ್ನ ಟೇಸ್ಟ್ ಮಾಡೇ ಇರ್ತಾರೆ. ಎಲ್ಲ ಚಿತ್ರರಂಗದಲ್ಲಿ ಯಾರೇ ಗಣ್ಯ ವ್ಯಕ್ತಿಗಳು ಇಲ್ಲಿ ಟೇಸ್ಟ್ ಮಾಡಿರ್ತಾರೆ. ಅಂತ ಒಳ್ಳೆ ಲಿಜೆಂಡ್ರಿ ಹೋಟ್ಲ್ ಅನ್ಬೋದು. ಇದು ತುಂಬ ಹಳೆ ಹೋಟೆಲ್ ಬೇರೆ. ಸೊ ಇಲ್ಲಿ ಏನೇನು ಫೇಮಸ್ಸು? ಇಲ್ಲಿ ನಿಮಗೆ ಆಂಧ್ರ ಸ್ಟೈಲು ಮೀಲ್ ಸಿಗುತ್ತೆ. ಆ ಪಪ್ಪು ತುಪ್ಪ ಹಾಕಿ ಇದು ಮಾಡ್ಕೊಡ್ತಾರೆ, ಸಿಕ್ಕಾಪಟ್ಟೆ ಫೇಮಸ್ಸು. ಮತ್ತು ಚಿಕನ್ 64 ಅಂತ ಇವರೇ ಕಂಡುಹಿಡಿದಿರೋದು ಒಂದು ಚಿಕನ್ 64 ಇದೆ. ಮತ್ತು ನಾನು ಸತ್ಯ ಯಾವಾಗ ಬಂದ್ರು ಇಲ್ಲಿ ಆ ಪ್ರಾನ್ಸ್ ಒಂದು ಮಸಾಲ ತೊಗೊತಾ ಇದ್ವಿ, ಅದು ತುಂಬ ಇಷ್ಟ. ಮತ್ತು ಫಿಶ್ ಫ್ರೈಯೂ ಅಷ್ಟೇ. ಬಟ್ ಹೇಳಕ್ಕೆ ಹೋದರೆ ತುಂಬಾ ಲೀಸ್ಟ್ ಇದೆ, ಇದು ಚೆನ್ನಾಗಿದೆ. ಹೌದು, ಬಿರಿಯಾನಿ ಎಲ್ಲ ಚೆನ್ನಾಗಿರುತ್ತೆ. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನೀವು ಹೆಚ್ಚು ಸಪೋರ್ಟ್ ಮಾಡಿದಷ್ಟು ನಾವು ಇಂಥ ಒಳ್ಳೊಳ್ಳೆ ಕಂಟೆಂಟ್ನ ನಿಮ್ಗೆ ತೋರಿಸ್ಬೋದು. ಸೊ ನಿಮ್ಮ ಸಪೋರ್ಟ್ ಸಾಕಷ್ಟು ಬೇಕು, ದಯವಿಟ್ಟು ಮಾಡಿ. ಈಗ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಈ ಜಾಗದು ಕಂಪ್ಲೀಟ್ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಕಂಜೆಸ್ಟೆಡ್ ಇದೆ. ಮೂವಿ ಲ್ಯಾಂಡ್ ಥಿಯೇಟರ್ ಪಕ್ಕದಲ್ಲಿ ಪೇಂಟ್ ಪಾರ್ಕ್ ಜಾಗ ಇದೆ, ಅಲ್ಲಿ ಬೇಕಾದ್ರೆ 4 ವೀಲರ್ನ ಪಾರ್ಕ್ ಮಾಡ್ಬಿಟ್ಟು ಬರ್ಬೋದು. 2 ವೀಲರ್ಗೆ ಅಂತೂ ಜಾಗ ಸಿಗುತ್ತೆ. ಇಲ್ಲಿ ಅನ್ನಪೂರ್ಣ ಹೋಟೆಲ್ದು ಮೆನು ಬರ್ತಾ ಇದೆ. ಟೈಮ್ ಕಳೀತಾ ಇದ್ದಂಗೆ ಇಲ್ಲಿ ಜನಸಾಗರ, ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಕೂಡ. ಇಲ್ಲಿ ಇವರ ಕಿಚನ್ ಬಂದು ಸಖತ್ತಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ. ಪ್ರತಿ ಒಂದು ಆರ್ಡರೂ ಇಲ್ಲಿ ಇನ್ವೆಂಟ್ರಿ ಮಾಡ್ತಾನೆ ಇರ್ತಾರೆ. ಸೊ ಯಾಕಂದರೆ ಪಕ್ಕಾ ಲೆಕ್ಕ ಇರಬೇಕು ಅಂತ. ಇಲ್ಲಿ ಕೆಲಸ ಮಾಡುವಂಥ ಸ್ಟಾಫ್ನು ಅಷ್ಟೇ ತುಂಬ ಫ್ರೆಂಡ್ಲಿ ಮತ್ತು ಚೆನ್ನಾಗಿ ಸರ್ವ್ ಮಾಡ್ತಾರೆ. ಅದಕ್ಕೆ ಜನ ಪದೇ ಪದೇ ಹುಡ್ಕೊಂಡು ಹೋಗೋ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ. ನಮಗಂತೂ ಇಲ್ಲಿ ಸದಾ ಹೋಗೋಕ್ಕೆ ಇಷ್ಟ ಆಗುತ್ತೆ. ಸೊ ಮುಂದೆ ಇವರ ಪ್ಯಾಂಟ್ರಿ ಮತ್ತು ಕಿಚನ್ನು, ಫುಡ್ ಬಿ ರೋಲ್ಸ್ ಎಲ್ಲ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ದಯವಿಟ್ಟು ಒಂದ್ಸರಿ ಫಾಲೋ ಮಾಡಿ. ಇಲ್ಲಿ ಬರ್ತಾ ಇರೋವಂಥ ಒಂದು ಸೆಗ್ಮೆಂಟು ಅನ್ನಪೂರ್ಣ ಹೋಟ್ಲ್ನಲ್ಲಿ ಸಿಗೋವಂಥ ಸ್ಟಾರ್ಟರ್ಸು, ನಾನ್ ವೆಜ್ ಸ್ಟಾರ್ಟರ್ಸು. ಅದ್ಭುತವಾದ ಒಂದು ಸ್ಟಾರ್ಟರ್ಸ್ ಅಂತಲೇ ಹೇಳಬೇಕು. ಯಾಕಂದರೆ ಇಲ್ಲಿ ಪ್ರತಿಯೊಂದು ಡಿಶ್ಶೂ ತುಂಬ ಅಥೆಂಟಿಕ್ ಆಗಿ, ಟ್ರೆಡಿಷ್ನಲ್ ಆಗಿ ಕುಕ್ ಮಾಡ್ತಾರೆ. ನಿಮಗೆ ಈ ಫುಟೇಜಸ್ ನೋಡ್ತಾ ಇದ್ರೇ ಅರ್ಥ ಆಗಬೇಕು ಯಾವ ಥರ ಈ ಫ್ರೈಗಳೆಲ್ಲ ಇದೆ ಅಂತ. ನೀವು ಒಂದ್ಸರಿ ಟೇಸ್ಟ್ ಮಾಡಿದ್ರೆ ನಿಮಗೆ ಖಂಡಿತ ಈ ರುಚಿ ಅಂತೂ ಕಾಡುತ್ತೆ, ಮತ್ತೆ ಹುಡ್ಕೊಂಡು ಹೋಗೋ ಥರ ಮಾಡುತ್ತೆ. ನೀವು ಹೋದಾಗ ಅದನ್ನು ಫೀಲ್ ಮಾಡ್ತೀರಾ. ಆ ಥರ ಫೀಲ್ ಆದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹೋಟೆಲ್ ಅನ್ನಪೂರ್ಣನಲ್ಲಿ ಸಿಗೋವಂಥ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳಬೇಕು. ಅದ್ಭುತವಾದ ಒಂದು ಬಿರಿಯಾನಿ ಮಾಡ್ತಾರೆ, ಜೀರಾ ಸಾಂಬ ಹಾಕಿ. ಮತ್ತು ಇವರು ದಮ್ ಹಾಕೋ ಪ್ರಾಸೆಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ನೋಡಿ ಈ ಫುಟೇಜಸ್ನ ಎಂಜಾಯ್ ಮಾಡ್ತಾ ಇರ್ತೀರಾ ಅಂತ ಭಾವಿಸ್ತೀವಿ. ನಾವು ಇಲ್ಲಿ ಹೋದಾಗ ಯಾವಾಗಲೂ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಜೊತೆಗೆ ಇಲ್ಲಿ ಸಿಗುವಂಥ ಸೀ ಫುಡ್ನ ತಿಂತಾ ಇರ್ತೀವಿ. ಅದಾದಮೇಲೆ ನಮ್ಮ ಫೇವ್ರೆಟ್ಟು ಇಲ್ಲಿ ಸಿಗುವಂಥ ಮೀಲ್ಸು. ಆ ಪಪ್ಪುಗಂತೂ ಯಾರೇ ಒಂದ್ಸರಿ ತಿಂದರೆ ಫಿದಾ ಆಗ್ಬಿಡ್ತಾರೆ.
ಅಷ್ಟೊಂದು ಅದ್ಭುತವಾದ ಪಪ್ಪು, ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅಪ್ಪ ಅಮೃತ ಥರ ಇರುತ್ತೆ. ಇಲ್ಲಿ ಬರ್ತಾ ಇರೋವಂಥ ಈ ಫುಟೇಜಸ್ಸು ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಬಟನ್ ಹೊಡೆದ್ಬಿಡಿ. ನೀವು ನಮ್ಮನ್ನು ಏನಾದರೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಈಗ ಇಲ್ಲಿ ಬರ್ತಾ ಇರೋವಂಥ ಒಂದು ಸೆಗ್ಮೆಂಟ್ ಬಂದು ಇಲ್ಲಿ ಸಿಗುವಂಥ ರಸಮ್ಮು, ಸಾಂಬಾರು, ಪಪ್ಪು ಬಲ್ಕಲ್ಲಿ ಮಾಡಿಟ್ಟಿರ್ತಾರೆ. ಒಂದೇ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ ರುಚಿಯಲ್ಲಿ. ಆಹಾ, ನೋಡೋಕ್ಕೆ ಸೂಪರ್ ಮಜಾ ಕೊಡ್ತಾ ಇತ್ತು. ನಿಮಗೂ ಒಳ್ಳೆ ಮಜಾ ಕೊಡ್ತಾ ಇದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಇವತ್ತು ನಾವು ಬೆಂಗಳೂರಿನ ಹಳೆ ಫೇಮಸ್ ಓಲ್ಡೆಸ್ಟ್ ಹೋಟೆಲ್ ಅಂತಲೇ ಹೇಳ್ಬೋದು, ಅನ್ನಪೂರ್ಣ ಹೋಟೆಲ್. ಆ ಮಾಲೀಕರು ನಮ್ಮ ಜೊತೆಲಿದ್ದಾರೆ. ಕೇಳ್ಬಿಡೋಣ ಹೋಟೆಲ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ನಮ್ಮ ಹೆಸರು ನಾರಾಯಣ ರಾವ್ ಅಂತ. ಸರ್, ಈ ಹೋಟೆಲ್ ಬಗ್ಗೆ ಯಾವಾಗಿಂದ ಸ್ಟಾರ್ಟ್ ಆಯಿತು, ವಿಶೇಷತೆ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಬಿಡಿ ಸರ್. ಇದು 1979 ಓಪನ್ ಆಯಿತು. ಓಕೆ. ಇದು ಆ್ಯಕ್ಚುಯಲ್ ಓನರ್, ಬಿಲ್ಡಿಂಗ್ ಓನರ್ ಬಂದು ಬಿ ಸರೋಜಾದೇವಿ, ಫಿಲ್ಮ್ ಆ್ಯಕ್ಟ್ರೆಸ್. ಓಕೆ. ನಮ್ಮ ಯಜಮಾನರು ಬಿ ಸರೋಜಾದೇವಿ ಅವರು. ಹಾಂ. ಆ ಅಮ್ಮ ನಮಗೆ ಮಾಡಿದ ಸಹಾಯದಿಂದ ನಾವು ಇಷ್ಟು ವರ್ಷ ಇಲ್ಲಿ ಇರೋಕ್ಕಾಯಿತು. ಇಲ್ಲಾಂದರೆ ಒಂದು ಬಾಡಿಗೆ ಮನೆಯಲ್ಲಿ ಇಷ್ಟು ವರ್ಷ ಇರೋದು ಬೆಂಗಳೂರಲ್ಲಿ ಭಾಳ ಕಷ್ಟ. ಆ ಅಮ್ಮನ ಸಹಾಯದಿಂದ ನಾವು ಇನ್ನೂ ಇಲ್ಲಿ ನಮ್ಮ ವರ್ಕರ್ಸ್ ಎಲ್ಲ ಕೂಡ ಬದುಕ್ತಾ ಇದ್ದಾರೆ ಅಂದರೆ ಆ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಓಕೆ ಓಕೆ. ಆ ಕಾಲದಲ್ಲಿ ಈ ಸಿನಿಮಾ ಅವರೇ ಈ ಏರಿಯಾದಲ್ಲೆಲ್ಲ ಇರೋದು. ಹೌದು, ಗಾಂಧಿನಗರ ಅಂದರೆ ಎಲ್ಲ ಸಿನಿಮಾದವರೇ ಇರ್ತಿದ್ರು. ಅವ್ರ ಕೋಪರೇಷನ್ನಿಂದಲೇ ನಾವು ಇಲ್ಲಿ ಹುಟ್ಟಿರೋದು. ಓಕೆ ಓಕೆ. ನಮಗೆ ಹೋಟೆಲ್ ಓಪನ್ ಮಾಡುವಾಗ ರವಿಚಂದ್ರನ್ ಫಾದರ್ ವೀರಾಸ್ವಾಮಿ ಅಂತ, ಈಶ್ವರಿ ಪಿಕ್ಚರ್ಸ್ ಅವರು, KCN ಗೌಡ ಅವರು, ಇವರೆಲ್ಲ ಸಹಾಯದಿಂದ ನಾವು ಹೋಟೆಲ್ ಓಪನ್ ಮಾಡಿದ್ವಿ. ಆಮೇಲೆ ರಾಜ್ಕುಮಾರ್ ಫ್ಯಾಮಿಲಿ ಅವರೆಲ್ಲ ನಮ್ಮ ಹೋಟೆಲಿಂದ ಪಾರ್ಸಲ್ ಎಲ್ಲ ತೊಗೊಂಡೋಗ್ತೀವಿ. ಇವಾಗಲೂ ತೊಗೊಂಡೋಗ್ತಾರೆ. ಪುನೀತ್ ರಾಜ್ಕುಮಾರ್ ವೈಫು ಅವರೆಲ್ಲ. ಗಾಂಧಿನಗರ ಅಂದರೆ ಆಲ್ಮೋಸ್ಟ್ ಎಲ್ಲ ಫಿಲಮ್ ಆಕ್ಟರ್ಸು, ಎಲ್ಲ ಸೆಲೆಬ್ರಿಟೀಸು ನಿಮ್ಮ ಹೋಟೆಲ್ ಟೇಸ್ಟ್ ಮಾಡಿ, ಡಿಸ್ಟ್ರಿಬ್ಯೂಟರ್ಸು ಎಲ್ಲ ಅವರೆಲ್ಲ ನಮಗೆ ಕೋಆಪರೇಷನ್ ಕೊಟ್ಟಿದ್ದಾರೆ. ಓಕೆ. ಆ್ಯಕ್ಚುಲಿ ಅವರಿಂದನೇ ನಾವು ಇಲ್ಲಿ ಇದಾಗಿರೋದು. ಓಕೆ ಓಕೆ. ಸರ್, ನಾನು ಕೇಳ್ಪಟ್ಟೆ ಚಿಕನ್ 64 ಅಂತ ಏನಿದೆ ಅದು ನಿಮ್ಮ ಹೋಟೆಲಿಂದನೇ ಸ್ಟಾರ್ಟ್ ಆಗಿದ್ದು, ನೀವೇ ಕಂಡುಹಿಡಿದಿದ್ದು ಅಂತ ಹೇಳಿದ್ರು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದು ಆ್ಯಕ್ಚುಲಿ ನನಗೆ ಆಂಧ್ರದಲ್ಲಿ ನಮ್ಮೂರು ನೆಲ್ಲೂರು ಅಂತ, ಓಕೆ, ಅಲ್ಲಿ ಒಂದು ಕಡೆ ನಾನು ನೋಡಿದ್ದೀನಿ. ಆಮೇಲೆ ನಮ್ಮ ಈ ಕುಕ್ಕಿಗೆ ಹೇಳಿದ್ದೀನಿ, ಆ ರೆಸಿಪಿ ಎಲ್ಲ ನಾನು ಕೊಟ್ಟಿದ್ದ ಮೇಲೆ ಅವನು ಇಲ್ಲಿ ಶುರು ಮಾಡಿದ್ದೀನಿ. ಅವಾಗಲಿಂದ ಇಲ್ಲಿ ಒಂಥರ ಫೇಮಸ್ ಆಯ್ತು ಅದು. ಓಕೆ. ಏನು ಸ್ಪೆಷಲ್ ಸರ್ ನಿಮ್ಮ ಹೋಟೆಲಲ್ಲಿ? ಅದು ಬಿಟ್ಟರೆ ಚಿಕನ್ 64 ಬಿಟ್ಟರೆ ಮಟನ್ ಬಿರಿಯಾನಿ ಒಂದು ಫೇಮಸ್ಸು. ಓಕೆ. ಮಟನ್ ಫ್ರೈ, ಓಕೆ, ಚಿಲ್ಲಿ ಚಿಕನ್ನು, ಈ ಮೂರು ಫೇಮಸ್ಸು. ವೆಜಿಟೇರಿಯನ್ ಮೀಲ್ಸು ಸ್ವಲ್ಪ ರೀಸನಬಲ್ ಪ್ರೈಸ್ಗೆ ನಮ್ಮ ಆಂಧ್ರ ಸ್ಟೈಲು ನಾವು ನಡೆಸ್ತಾ ಇದ್ದೀವಿ. ಅನ್ಲಿಮಿಟೆಡ್ ಸರ್ ಇದೆಲ್ಲ? ಅನ್ಲಿಮಿಟೆಡ್. ಓಕೆ ಓಕೆ. ಯಾವ ಥರ ಸರ್? ಆಗ ನೀವು 79ರಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಆಗೇನು ರೇಟ್ ಇತ್ತು, ಈಗೇನು ರೇಟ್ ಇದೆ, ಆಗ ಎಷ್ಟಿತ್ತು ನೀವು ಕೊಡಬೇಕಂದ್ರೆ? 79ರಲ್ಲಿ 3.5 ರೂಪಾಯಿ ಊಟ, 3 ರೂಪಾಯಿ, 4 ರೂಪಾಯಿ ಬಿರಿಯಾನಿ. ಬಿರಿಯಾನಿ ಅವಾಗ ಮಟನು ಚಿಕನು ಎರಡೂ ಒಂದೇ ರೇಟ್ ಇತ್ತು. ಓಕೆ. ಅದು ಆ ಕಾಲದಲ್ಲಿ ಚಿಕನು ಮಟನು ಆಲ್ಮೋಸ್ಟ್ ಸೇಮ್ ರೇಟ್ ಇತ್ತು. ಇವಾಗ ಮಟನ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಅದರಿಂದ ಸ್ವಲ್ಪ ರೇಟ್ ಜಾಸ್ತಿ ಸ್ವಲ್ಪ. ಇದು ಅನ್ಲಿಮಿಟೆಡ್ ರೈಸು ಅಂತ ಆಗ್ಲಿಂದ ಮಾಡ್ಕೊಂಬಂದಿರಂದ್ರೆ ಆ ರೈಸು ಎಲ್ಲಿಂದ ತರ್ತೀರಾ, ಹೇಗೆ? ಅದು ಬಿಗಿನಿಂಗಲ್ಲಿ ಆಂಧ್ರದಿಂದ ಬರ್ತಾ ಇತ್ತು. ಇವಾಗ ರಾಯಚೂರು ಆ ಕಡೆಯಿಂದ ಬರ್ತಾ ಇದೆ ರೈಸ್. ಮೇನ್ಲಿ ಕರ್ನಾಟಕದೇನೆ ರೈಸು, ಇದು ಫೈನ್ ಗ್ರೈನ್ ರೈಸ್ ಬರ್ತದೆ. ಅದು ನಾವು ಯಶವಂತಪುರದಿಂದ ತರ್ತೀವಿ ರೈಸು. ಸರ್, ಇಲ್ಲಿ ಅದೇ ಅನ್ಲಿಮಿಟೆಡ್ ಮೀಲ್ಸ್ ಅಂತ ಕೇಳಿದೀವಿ ನಾವು. ಸೊ ಪಪ್ಪು ಮಾಡ್ತಿರಲ್ವಾ, ಅದೇನು ಡಿಫ್ರೆಂಟ್ ಇರುತ್ತಾ ಒಂದೇ ದಿವಸ, ಇಲ್ಲ ಬೇರೆ ಬೇರೆ ಹೇಗಿರುತ್ತೆ ಅದು? ಇಲ್ಲ, ಪಪ್ಪು ಸ್ಟ್ಯಾಂಡರ್ಡ್ ಒಂದೇ ಥರ ಇರ್ತದೆ, ಅದೇನು ವ್ಯತ್ಯಾಸ ಬರಲ್ಲ. ಸೊಪ್ಪು ಅದಕ್ಕೆ ಅದು ಫೇಮಸ್ ಆಗಿರೋದು. ಅದಕ್ಕೆ ಅನ್ಲಿಮಿಟೆಡ್ ಹಾಕ್ತೀವಿ. ಸೊಪ್ಪು ಎಷ್ಟು ಬೇಕಾದರೂ ತಿನ್ಬಹುದು. ತುಪ್ಪನೂ ಕೊಡ್ತೀವಿ, ಪ್ಯೂರ್ ತುಪ್ಪನೇ ಕೊಡ್ತೀವಿ. ನೋ ಮಿಕ್ಸಿಂಗ್ ಆರ್ ಡಾಲ್ಡಾ ಏನು ಮಿಕ್ಸ್ ಮಾಡಲ್ಲ. ಓಕೆ. ಇದು ಬಿಟ್ಟು ಸರ್, ಸೀ ಫುಡ್ಡಲ್ಲೂ ನಿಮ್ಮಲ್ಲಿ ನಾನು ಕೇಳಿದ್ದೀನಿ, ನಾನು ಇಲ್ಲಿ ಟೇಸ್ಟ್ ಮಾಡಿದ್ದೀನಿ. ನಾನು ಇಲ್ಲಿ ಪ್ರಾನ್ಸಲ್ಲಿ ನೀವು ಕೊಡ್ತೀರಾ, ಅದು ನನಗೆ ಭಾರಿ ಇಷ್ಟ. ಇಲ್ಲಿ ನಾನು ಆಗ ಬೆಂಗಳೂರಿಗೆ ಬಂದರೆ ಅಂತೂ ಪಕ್ಕ ಅದನ್ನು ಮಿಸ್ ಮಾಡಿ ತಿಂದು ಹೋಗ್ತೀನಿ ನಾನು. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಹೇಳ್ಕೊಡಿ, ಫಿಶ್ಶು ಮತ್ತು ಪ್ರಾನು ಇದ್ರ ಬಗ್ಗೆ. ಫಿಶ್ಶು ಮತ್ತು ಪ್ರಾನು
ಮಾರ್ಕೆಟಲ್ಲಿ ಫ್ರೆಶ್ ಸಿಕ್ಕಿದ್ರೆ ನಾವು ಹಾಕ್ತೀವಿ, ಇಲ್ಲ ಅಂದರೆ ನಾವು ಯೂಸ್ ಮಾಡೋದು. ಫ್ರೋಝನ್ ಪ್ರಾನ್ಸು ಫಿಶ್ಶು ನಾವು ಯೂಸ್ ಮಾಡೋದೇ ಇಲ್ಲ. ಅವತ್ತಿನ ದಿನ ಫ್ರೆಶ್ ಆಗಿ ಮಾರ್ಕೆಟಲ್ಲಿ ಸಿಕ್ಕಿದರೆ ಮಾತ್ರ ನಾವು ಅದು ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಯೂಸ್ ಮಾಡಲ್ಲ. ಅದು ಲಿಮಿಟೆಡಲ್ಲಿ ಇರುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಜಸ್ಟ್ ಒಂದು 2 ಅವರಲ್ಲೆಲ್ಲನೂ ಖಾಲಿ ಆಗ್ಬಿಟ್ಟಿತ್ತು. ನಾವು ಬಂದು ನಮಗೆ ಸಿಗದೇನೂ ಹೋಗಿ ಅದೇ ಅದೊಂದು ಲಿಮಿಟೆಡ್ ಆಗೇ ಹಾಕ್ತೀವಿ. ಅದು ಆಗೋಯ್ತಂದ್ರೆ ಅಲ್ಲಿ ಕ್ಲೋಸ್. ಮತ್ತೆ ಇನ್ಯಾರು ಬರ್ತಾರೆ ಸರ್ ಇಲ್ಲಿ ಫಿಲಮ್ ಅವ್ರು ಬಿಟ್ಟು? ಇಲ್ಲಿ ಹಳೆ ಕಾಲದಲ್ಲಿ ಡಿ.ಕೆ. ಶಿವಕುಮಾರು, ಈವನ್ ಸಿದ್ದರಾಮಯ್ಯ ಅವರು ನಮಗೆ ಪಾರ್ಸಲ್ಗೆಲ್ಲ ಕಳಿಸ್ತಾರೆ. ಈಶ್ವರಪ್ಪನವರು ಸಿಕ್ಕಾಪಟ್ಟೆ ಪಾಲಿಟಿಷಿಯನ್ಸು ಇಲ್ಲಿ ಜನರೇ ಕಳಿಸ್ತಾರೆ. ಇವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರ ಊರಿಂದ ಬರೋರೆಲ್ಲ ಬರ್ತಾರೆ ಇಲ್ಲಿಗೆ. ರಾಯಚೂರು ಕಡೆಯವರು ಬರ್ತಾರೆ. ಮೇನ್ಲಿ ಬಳ್ಳಾರಿ ಆ ಏರಿಯಾದವರು ನಮ್ಮ ಹೋಟೆಲ್ ವಿಸಿಟರ್ಸು. ಆಮೇಲೆ ಲಾಯರ್ಸು ಅವ್ರ ಕ್ಲೈಂಟ್ಸು ನಮ್ಮ ಹೋಟ್ಲಲ್ಲಿ ಜಾಸ್ತಿ ಜನ ಬರ್ತಾರೆ. ಅವ್ರ ಸಹಾಯನೂ ಇದೆ. ಸರಿ ಸರ್, ಥ್ಯಾಂಕ್ ಯು ಸರ್. ಪರ್ಮಿಷನ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯಿತು ನಮಗೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ತಮ್ಮ ಹೆಸರು? ಸರ್ ನನ್ನ ಹೆಸರು ಸುಮಿತ್ರ ಅಂತ. ಎಷ್ಟು ವರ್ಷದಿಂದ ಈ ಹೋಟೆಲ್ಗೆ ಬರ್ತಾ ಇದ್ದೀರಾ ನೀವು? ಸರ್ ನಾನು ಒಂದು 15-16 ವರ್ಷದಿಂದ ಬರ್ತಾ ಇದ್ದೀನಿ. ಏನು ಇಷ್ಟ ಆಗುತ್ತೆ ಹೋಟೆಲಲ್ಲಿ? ಸರ್ ನನಗೆ ಮಿಲ್ಸ್ ತುಂಬ ಇಷ್ಟ. ಮಿಲ್ಸಲ್ಲಿ ಪಪ್ಪು ತುಂಬ ಇಷ್ಟ. ಆ ಪಪ್ಪು ಜೊತೆಲಿ ತುಪ್ಪ ಹಾಕ್ಕೊಂಡು ಸವಿಯೋದು ಇದು ತುಂಬ ಇಷ್ಟ. ಓಕೆ, ಇದು ಅನ್ಲಿಮಿಟೆಡ್, ಹೊಟ್ಟೆ ತುಂಬ ಊಟ ಮಾಡ್ಬೋದಲ್ಲ? ಹೌದು, ಇನ್ನು ಅನ್ಲಿಮಿಟೆಡ್ ಎಷ್ಟನ್ನ ಊಟ ಮಾಡ್ಬೋದು. ಮನಸ್ಸು ಎಷ್ಟು ತಿನ್ನಕ್ಕಾಗಲ್ಲ, ಹೊಟ್ಟೆ ಎಷ್ಟು ಊಟ ಕೊಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ನಾನು ಸಿನಿಮಾಗಳನ್ನ ಮಾಡಿದ್ದೀನಿ. ಸೊ ನಾನು ಅವನೆಲ್ಲ ಅವಳು ಸಿನಿಮಾಲ್ ಮಾಡಿದ್ದೀನಿ. ಸೊ ನಾನು ನಾನಿ ಪಾತ್ರ ಮಾಡಿದ್ದೀನಿ. ಆದ್ರೂ ಈ ಕಡೆ ಗಾಂಧಿನಗರಕ್ಕೆ ಬಂದಾಗೆಲ್ಲ ಈ ಹೋಟ್ಲನ್ನ ನಾನು ಮಿಸ್ ಮಾಡ್ಕೊಂಡಿರ ಹೋಗೋದೇ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಶತತ ಪ್ರಯತ್ನ ಆದಮೇಲೆ ಅನ್ನಪೂರ್ಣ ಹೋಟೆಲ್ನಲ್ಲಿ ಒಂದು ಎಪಿಸೋಡ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿಂದ ಪಾರ್ಸಲ್ ತೊಗೊಂಡೋಗಿ ಊಟ ಮಾಡಿದ್ವಿ. ಸೊ ಇದು ಅದೇ ಥರನೇ ಈ ಸತಿ ನಾನು ಇಲ್ಲಿ ಮೀಲ್ಸನ್ನು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅನ್ನ, ಪಪ್ಪು, ಆ ಮೊಸರು ಎಲ್ಲ ಇವರೇ ಎಪ್ಪಗಾಗಿ ಮಾಡುವಂಥ ಮೊಸರು. ಸೊ ಈಗ ಒಂದು ಮೀಲ್ಸ್ ಜೊತೆಯಲ್ಲಿ ಇಲ್ಲಿನ ಒಂದು ಇನ್ವೆನ್ಷನ್ ಅಂತಲೇ ಹೇಳ್ಬೋದು. ಅದು ಯಾವುದು ಅಂದರೆ ಚಿಕನ್ 64 ಮತ್ತು ಇಲ್ಲಿ ಪ್ರಾನ್ಸ್ ಫ್ರೈ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅವೆರಡೂ ಆರ್ಡರ್ ಮಾಡಿದ್ದೀನಿ. ಮೀಲ್ಸ್ ಜೊತೆ ಅದು ತಿನ್ಬಿಡೋಣ. ನೋಡಿ ಫುಲ್ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಹಾಕಿ ಸರ್. ಪಪ್ಪುನ ಪಲ್ಯ ಸಾಕು, ಸ್ವಲ್ಪ ಹಾಕಿ. ಇದು ಇನ್ನೊಂದು ಪಲ್ಯ, ಬದನೆಕಾಯಿ ಪಲ್ಯ. ಓ ಸೂಪರ್, ಒಳ್ಳೆ ಬದನೆಕಾಯಿ ಪಲ್ಯ ಹಾಕಿದ್ದಾರೆ, ಮಾಡಿರೋದಾರೆ. ಇವತ್ತಿನ ಸ್ಪೆಷಲ್ ಅನಿಸುತ್ತೆ. ಬಟಾಣಿ, ಹಸಿ ಬಟಾಣಿ ಎಲ್ಲ ಇದೆ. ನೋಡೋಣ, ಟೇಸ್ಟ್ ಮಾಡಿ. ಸೂಪರ್. ಕೊಬ್ಬರಿ ಎಲ್ಲ ತುರುವಿ ಹಾಕಿದ್ದಾರೆ. ಖಾರ ಇದೆ. ಆಂಧ್ರ ಸ್ಟೈಲ್ ಅಂದರೆ ಸ್ವಲ್ಪ ಖಾರ ಇರುತ್ತೆ, ಚುರುಕಂತು ನಾಲಿಗೆಗೆ ಬೆದ್ದಿದ ತಕ್ಷಣ. ಬದನೆಕಾಯಿ ಚೆನ್ನಾಗಿ ಬೇಯಿಸಿರೋದ್ರಿಂದ ಹಿತವಾಗಿದೆ. ಸೂಪರ್. ಮೊಸರುಗೆ, ರಸ ಅನ್ನಕ್ಕೆಲ್ಲ ಅದ್ಭುತವಾದ ಕಾಂಬಿನೇಷನ್ ಇದು. ಬಿಸಿ ಬಿಸಿ ಅನ್ನ, ಆಹಾ, ಒಳ್ಳೆ ಸ್ಟೀಮ್ನಲ್ಲಿ ಹಾಕಿ ಮಾಡ್ತಾಯಿದ್ರು. ಆ ಸ್ಟೀಮ್ ಕುಕ್ಕರ್ನಲ್ಲಿ ತುಪ್ಪ, ಆಹಾ, ತುಪ್ಪದ ಪರಿಮಳ ಅಂತೂ ಸೂಪರಾಗಿದೆ. ಸಾಕು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಬಿದ್ದಿದ ತಕ್ಷಣ ಇದರ ಪರಿಮಳನೇ ಸೂಪರಾಗಿರುತ್ತೆ. ಇಲ್ಲಿ ಫಸ್ಟು ಒಂದು ಸ್ವಲ್ಪ ಪಪ್ಪು ಹಾಕ್ತಾರೆ ಎಲೆ ಮೇಲೆ, ಆಮೇಲೆ ಕೇಳ್ತಾ ಇದ್ದಂಗೆ ಇದು ಮಾಡ್ತಾರೆ. ಈ ಪಪ್ಪುನ ಇಲ್ಲಿ ಹಾಕಿ ಅನ್ನದ ಜೊತೆಯಲ್ಲಿ ಕಲಿಸ್ಬಿಡೋಣ. ಸೆಂಟ್ರಿಗೆ ಕಲಿಸಿದ್ದೀನಿ, ತುಪ್ಪ ಎಲ್ಲಿ ಬಿದ್ದಿದೆಯೋ ಅಲ್ಲಿ. ಆಹಾ, ಇಟ್ಬಿಡಿ, ಇಡಿ. ಹಪ್ಳನೂ ಬಂತು. ಒಂದು ಒಳ್ಳೆ ತುತ್ತು ತೊಗೊಂಡಿದ್ದೀನಿ, ಪಪ್ಪು ಕಲಸಿ ಟೇಸ್ಟ್ ಮಾಡೋಣ. ಪರಮಾನಂದ ಪಾಪ. ನಾನಂತೂ ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಒಂದು ಮರ ಅನ್ನ ತಿಂತೀನಿ. ಈ ಥರ ಒಂದು ಪಪ್ಪು, ತುಪ್ಪ ಎಲ್ಲ ಇದ್ದರೆ ಹೊಟ್ಟೆ ಅಂತೂ ಫುಲ್ ಇವತ್ತು ಗ್ಯಾರಂಟಿ. ಜೊತೆಗೆ ಇದ್ರ ಜೊತೆಯಲ್ಲಿ ಪ್ರಾನ್ಸೂ ಚಿಕನ್ 64 ಆರ್ಡರ್ ಮಾಡಿದ್ದೀನಿ. ಬಿಸಿ ಬಿಸಿ ತಂದು ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಇದೆಲ್ಲ ನೆನೆಸ್ಕೊತಾ ಇದ್ದರೆ ಸೈಡ್ ಡಿಶ್ಶು ಸೂಪರಾಗಿರುತ್ತೆ. ಈ ಪಪ್ಪು ಮಾತ್ರ ಅಮೃತ ಥರ ಇದೆ. ಸೂಪರ್, ಧೂಳ್ ದಮ್ಮಕ್ಕ ಇದು. ಟ್ರೈ ಮಾಡಿ. ಬಂದರೆ ಗಾಂಧಿನಗರ ಕಡೆ ಬಂದರೆ
ಅನ್ನಪೂರ್ಣ ಹೋಟ್ಲಿಗೆ ವಿಸಿಟ್ ಮಾಡಿ. ನಾವಂತೂ ಒಳ್ಳೆ ಕಸ್ಟಮರ್ಸ್ಗಳಿಗೆ ಬಂದು ಅವಾಗವಾಗ ಸವಿತಾ ಇರ್ತೀವಿ ಊಟನ. ಅನ್ನ ಪಪ್ಪು ಇದ್ರ ಜೊತೆ ಮೊಸರೆಲ್ಲ ಬಿದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈಗ ನಾನು ಸೈಡ್ ಡಿಶ್ ಆರ್ಡರ್ ಮಾಡಿದ್ದೀನಿ, ಬಂದ್ಬಿಡ್ಲಿ. ಅದ್ರ ಕಾಂಬಿನೇಷನ್ ಜೊತೆಯಲ್ಲಿ ಈ ಅನ್ನ ಪಪ್ಪು ಯಾವ ಥರ ಇದೆ ಅಂತ ಹೇಳ್ಬಿಡ್ತೀನಿ. ಇಲ್ಲಿನ ಸಿಕ್ಕಾಪಟ್ಟೆ ಫೇಮಸ್ ಪ್ರಾನ್ಸ್ ಫ್ರೈ ಇದು. ಒಳ್ಳೆ ಫ್ರೆಶ್ ಇರೋದು ಸಿಕ್ಕಿದ್ರೆ ಮಾತ್ರನೇ ಮಾಡ್ತಾರಂತೆ ಈ ಹೋಟೆಲ್ನಲ್ಲಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಓನರ್ ಹೇಳ್ತಾಯಿದ್ರು. ಸರ್ ಫ್ರೋಝನ್ನು ಇಲ್ಲ ನಾವು ತಂದು ಮಾಡೋಕ್ಕೆ ಹೋಗೋದಿಲ್ಲ, ಎಷ್ಟು ಕ್ವಾಂಟಿಟಿ ಫ್ರೆಶ್ ಸಿಗುತ್ತೋ ಅಷ್ಟು ಮಾತ್ರ ತಂದು ಮಾಡಿ ನಾವು ನಮ್ಮ ಕಸ್ಟಮರ್ಸ್ ಕೊಡ್ತೀನಿ ಅಂತ. ಈಗ ಇದನ್ನು ಈ ಅನ್ನ ಪಪ್ಪು ಜೊತೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಅಂದರೆ ಒಂದು ಪೀಸ್ ಇಟ್ಕೊಂಬಿಡೋಣ, ಒಂದು ಪೀಸ್ ಹಿಂಗೆ ಇಟ್ಕೊಂಡು ಕಲಸಿ ಅನ್ನದ ಜೊತೆಯಲ್ಲಿ ಟೇಸ್ಟ್ ಮಾಡೋಣ. ಧೂಳ್ದು ಮಕ ಜಾಸ್ತಿ ಮಾತೇ ಬರ್ತಾ ಇಲ್ಲ. ಆಹಾ, ಪ್ರಾನ್ಸ್ ಮಾತ್ರ ಅಲ್ಟಿಮೇಟ್ ಗುರು. ಕಡಿಮೆ ಕ್ವಾಂಟಿಟಿ ಇರುತ್ತೆ, ಬಟ್ ರುಚಿನಲ್ಲಿ ಮಾತ್ರ ಅಲ್ಟಿಮೇಟ್. ಇದು ಸೀ ಪ್ರಾನ್ಸು, ಯಾವುದೇ ಸಾಕಿರುವಂಥ ಪ್ರಾನ್ಸ್ ಅಲ್ಲ. ಆ ಟೇಸ್ಟ್ನಲ್ಲಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಪ್ರಾನ್ಸ್ ಸಿಕ್ಕಿದ್ರೆ ನೀವು ಬಂದಾಗ ಖಂಡಿತ ಮಿಸ್ ಮಾಡಿದಿರ ಟ್ರೈ ಮಾಡಿ. ಅದ್ಭುತವಾದ ಒಂದು ಪ್ರಾನ್ಸ್ ಫ್ರೈ ಇದು, ಸೂಪರ್. ಧೂಳ್ದು ಮಾಕ ಇದು ಸೂಪರ್. ಇನ್ನೊಂದು ಚಿಕನ್ 64 ಬರಬೇಕು. ಅದು ಇವರೇ ಸೃಷ್ಟಿ ಮಾಡಿರೋಂಥ ಒಂದು ರೆಸಿಪಿ ಅದು ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ಬರಲಿ, ಸಿಗ್ತೀನಿ ಮತ್ತೆ. ಚಿಕನ್ 64 ಆರ್ಡರ್ ಮಾಡಿದ್ದೆ, ಬಟ್ ತುಂಬ ಆರ್ಡರ್ಸ್ ಬಂದು ಖಾಲಿ ಆಗ್ಬಿಟ್ಟಿದೆಯಂತೆ. ಇನ್ನೊಂದು ಬ್ಯಾಚ್ ರೆಡಿ ಮಾಡ್ತಾ ಇದ್ದಾರೆ. ದುರದೃಷ್ಟ, ಏನು ಮಾಡೋಕ್ಕಾಗಲ್ಲ. ಈಗ ಒಂದು 65 ಆರ್ಡರ್ ಮಾಡಿದ್ದೆ. ಇದು ಚಿಕನ್ ಲೆಗ್ ಪೀಸ್ ಬರುತ್ತೆ. ನೋಡಿ ಯಾವ ಥರ ಮೇಲೆ ಒಂದು ಸಕ್ಕದಾಗಿ ಫ್ರೈ ಆಗಿದೆ ಅಂತ. ಸ್ಕಿನ್ ಔಟು ಬಿಸಿ ಇದೆ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಬಿಡೋಣ ಇದಕ್ಕೆ. ಆಹಾ, ಸಿಕ್ಕಾಪಟ್ಟೆ ಬಿಸಿ ಇದೆ. ಸಕ್ಕತ್ತಾಗಿದೆ. ಕೂಟಿಂಗೇ ಇಲ್ಲ, ಬಟ್ ಅದು ತುಂಬ ರುಚಿಯಾಗಿದೆ. ಲೈಟ್ ಮಸಾಲೆ ತಿಂತ ಸ್ವಲ್ಪ ಖಾರ ಫೀಲ್ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕಿದ್ದಾರೆ, ಫೀಲೇ ಆಗೋದಿಲ್ಲ ಚಿಕನ್ ತಿಂತಾ ಇದೆ. ಬಟ್ ಹಿತವಾಗಿದೆ. ಈ ಥರ ಅನ್ನಕ್ಕೆಲ್ಲ ಈ ಮಾಂಸ ಹಿಂಗೆ ಮುರ್ಕೊಂಡು ಅನ್ನದ ಜೊತೆ ಈ ಥರ ಪಪ್ಪು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್. ಅದ್ಭುತ. ಸೊ ಇವರೇ ಓವರ್ ನೈಟ್ ಎಪ್ಕಾಕಿ ಇಡುವಂಥ ಒಂದು ಮೊಸರು ಇದು. ಈ ಪಪ್ಪುಗೆಲ್ಲ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ನಾವು ರೆಗ್ಯುಲರಾಗಿ ಬಂದಾಗ ಇದೇ ಥರ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಇಲ್ಲಿ ಉಪ್ಪಿನಕಾಯಿಗಳು, ಚಟ್ನಿ ಪುಡಿ, ಗನ್ ಪೌಡರ್ ಎಲ್ಲ ಜೋಡಿಸಿರ್ತಾರೆ. ಅಲ್ಲಿಂದ ಒಂದು ಸ್ವಲ್ಪ ಎತ್ತಿ ಉಪ್ಪಿನಕಾಯಿ ಗೊಜ್ಜು ಹಾಕ್ಕೊಂಡು ಅನ್ನನ ಮಿಕ್ಸ್ ಮಾಡಿ ತಿಂದ್ಬಿಟ್ಟು ಫಿನಿಷ್ ಮಾಡೋದು. ಸೊ ಇದನ್ನು ಫಿನಿಷ್ ಮಾಡಿ ನಾನು ನಿಮಗೆ ಆಮೇಲೆ ಸಿಗ್ತೀವಿ. ನಾವು ಬಂದಾಗ ರಶ್ ಇರಲಿಲ್ಲ, ಈಗ ಬಂದರೆ ಸೀಟೇ ಸಿಕ್ಕಿಲ್ಲ, ಎಲ್ಲ ವೇಟಿಂಗಲ್ಲಿದ್ದಾರೆ. ಅಷ್ಟು ರಶ್ ಆಗಿಬಿಟ್ಟಿದೆ. ಸೊ ತಡ ಮಾಡೋದು ಬೇಡ, ನಾನು ಎಲೆ ತಳ್ಕೊಂಬಿಟ್ಟೆ. ಈ ಹೋಟೆಲಲ್ಲಿ ನಿಮಗೆ ಬಿರಿಯಾನಿ ಫೇಮಸ್ ಅಂತ ಓನರ್ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಚಿಕನ್ ಮತ್ತು ಮಟನ್ ಬಿರಿಯಾನಿ ಸಿಗುತ್ತೆ. ಸೊ ಬನ್ನಿ ಹತ್ತಿರದಿಂದ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ. ಒಳ್ಳೆ ನೆಲ್ಲೂರು ಸ್ಟೈಲು, ಆಂಧ್ರ ಸ್ಟೈಲ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಮಟನ್ ಮತ್ತು ಚಿಕನ್ ಎರಡು ಬಿರಿಯಾನಿ ಸಿಗುತ್ತೆ. ನಿಮಗೆ ಮೇಲೆ ಕಡೆ ಕಾಣಿಸ್ತಾ ಇರ್ಬೋದು, ಒಳ್ಳೆ ಸ್ಪೈಸಸ್ ಅಂದರೆ ಮಸಾಲೆ ಪದಾರ್ಥಗಳೆಲ್ಲ ಹಾಕಿದ್ದಾರೆ. ಟೊಮೆಟೊ ಆಗಿರ್ಬೋದು, ನೋಡಿ ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲೆ ಐಟಮ್ ಏನಿದೆ ಅದೆಲ್ಲನೂ ಕಾಣ್ತಾ ಇದೆ. ಹಸಿಮೆಣ್ಸಿನ್ಕಾಯಿ ಇರ್ಬೋದು, ಎಲ್ಲನೂ ಕಾಣ್ತಾ ಇದೆ. ಸೊ ಈ ಬಿರಿಯಾನಿಗೆ ಫ್ಯಾನ್ ಫಾಲೋವಿಂಗ್ ಇದೆ ಅಂತ ಹೇಳ್ಬೋದು. ಸೊ ಈ ಗಾಂಧಿನಗರದಲ್ಲಿರೋದ್ರಿಂದ ಇಂತೆಂಥ ದೊಡ್ಡ ಮನುಷ್ಯರೆಲ್ಲನೂ ಈ ಬಿರಿಯಾನಿ ತಿಂದಿರ್ತಾರೆ. ಸೊ ನನಗೂ ಈ ಬಿರಿಯಾನಿ ತಿಂದು ರಿವ್ಯೂ ಹೇಳೋ ಯೋಗ ಇವತ್ತು ಬಂದಿದೆ. ತಡ ಮಾಡೋದು ಬೇಡ, ಒಂದು ದೊಡ್ಡ ತುತ್ತು ತೊಗೊಂಡು ಟೇಸ್ಟ್ ಮಾಡ್ಬಿಡೋಣ. ಹೆಚ್ಚಾಗೇನು ಮಸಾಲೆ ಹಾಕಿಲ್ಲ. ಬಿರಿಯಾನಿ ತಿಂದ ತಕ್ಷಣ ಮಸಾಲೆ ಪದಾರ್ಥಗಳದ್ದು ಆ ಫ್ಲೇವರ್ ಏನಿದೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಬಾಯಿಗೆ. ಸ್ವಲ್ಪ ಲೈಟಾಗಿ ಆಂಧ್ರ ಸ್ಟೈಲ್ ಅಂತ ಹೇಳಿದ್ರೆ ಸ್ವಲ್ಪ ಖಾರ ಇದೆ. ಸೊ ಈ ಬಿರಿಯಾನಿಗಳಿಗೆಲ್ಲ ಸ್ವಲ್ಪ ಖಾರ ಇದ್ದೇ ಮಜಾ. ಒಳ್ಳೆ ಟೇಸ್ಟಿಯಾಗಿದೆ, ಸೂಪರ್. ರೈಸ್ ವಿಚಾರಕ್ಕೆ ಬರೋದಾದರೆ ಒಳ್ಳೆ ಜೀರಾ ಸಾಂಬಾರು ರೈಸ್ ಯೂಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚಾಗಿ ಹೇಳೋಂಗಿಲ್ಲ. ಬಿರಿಯಾನಿಗೆ ಅದು ಬಿದ್ದ ಮೇಲೆ ಸೂಪರಾಗೇ ಇರುತ್ತೆ.
ಈ ಬಿರಿಯಾನಿ ಬಗ್ಗೆ ಹೆಚ್ಚಾಗಿ ಏನು ಹೇಳೋಕ್ಕಾಗಲ್ಲ. ಸೊ ನೀವು ಇಲ್ಲಿ ಬಂದು ತಿಂದರೆ ಖಂಡಿತವಾಗ್ಲೂ ಮೆಚ್ಚಿಸ್ತೀರಾ. ಯಾಕಂದರೆ ಈ ಜಾಗದಲ್ಲಿ ಎಂತೆಂಥ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ತಿಂದು ಹೋಗಿದ್ದಾರೆ. ಸೊ ಇಷ್ಟು ಹಳೆಯ ಹೋಟೆಲು ಇಲ್ಲಿ ತನಕ ಇದೆ ಅಂತ ಹೇಳಿದ್ರೆ ಈ ಕ್ವಾಲಿಟಿ, ಈ ಕ್ವಾಂಟಿಟಿ, ಈ ಹೈಜೀನು ಮೇಂಟೈನ್ ಮಾಡಿರೋದಕ್ಕೋಸ್ಕರನೇ. ಸೊ ಬಂದು ಎಂಜಾಯ್ ಮಾಡಿ. ಸೊ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮಟನ್ ಏನು ಕೊರತೆ ಇರಲ್ಲ, ಒಳ್ಳೆ ಮಟನ್ನೇ ಸಿಗುತ್ತೆ ನೋಡಿ. ನೀಟಾಗಿ ಒಳ್ಳೆ ಕೊಬ್ಬಿದ ಮಾಂಸನೇ ಇದೆ. ನೀಟಾಗ ಮಸಾಲೆಯಲ್ಲಿ ಬೇಯಿಸಿರೋದ್ರಿಂದ ಸೂಪರಾಗಿ ಬೆಂದಿದೆ ಮಾಂಸ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಿರಿಯಾನಿ ಮಾಡೋ ಮೇಕಿಂಗ್ ನೋಡಿದೆ, ಇದ್ರ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಇಲ್ಲಿ ಅರ್ಧ ಮಾಂಸನೆಲ್ಲ ನೀಟಾಗಿ ಬೇಯಿಸ್ಕೊಂಡು ಮಸಾಲೆಯಲ್ಲಿ, ಅರ್ಧ ರೈಸು ಬೇರೆ ಕಡೆ ಬೇಯಿಸ್ಕೊಂಡು ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಿ ಅದು ದಮ್ಮು ತೆಗಿಲಿಕ್ಕಂತಲೇ ಒಂದು ಸಪ್ರೇಟ್ ರೂಮ್ ಇದೆ. ಸಖತ್ತಾಗಿತ್ತು ಅದು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ದಮ್ಮ ಹಾಕಿ ಅಲ್ಲಿಂದ ದಮ್ಮು ತೆಗಿತಾರೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇರಬೇಕು ಟೇಸ್ಟು ಈ ಥರ ಬಂದಿರೋದಿದು. ಸೊ ಸೂಪರ್, ಎಂಜಾಯ್ ಮಾಡ್ಬೋದು. ಇಲ್ಲಿ ಸೀ ಫುಡ್ಡಲ್ಲಿ ನಿಮಗೆ 2 ಐಟಮ್ ಸಿಗುತ್ತೆ. ಒಂದು ಪ್ರಾನ್ಸ್ ಸಿಗುತ್ತೆ, ಸತ್ಯವ್ರು ಆವಾಗಲೇ ಹೇಳಿದ್ದಾರೆ. ಬಟ್ ಅದು ಗೊಜ್ಜು ತುಂಬ ಇಷ್ಟ ನನಗೆ, ಆ ಪ್ರಾನ್ ಕೊಡೋದು. ಸೊ ಅದಾದಮೇಲೆ ಎಂಜಲ್ ಫಿಶ್ ಕೊಡ್ತಾರೆ. ಈ ಎಂಜಲ್ ಫಿಶ್ ಸ್ಲೈಸು ನೀಟಾಗಿ ಒಳ್ಳೆ ತವಾ ಫ್ರೈ ಮಾಡಿಕೊಡ್ತಾರೆ. ಇದೆಲ್ಲನೂ ನೀವು ಮಧ್ಯಾಹ್ನ ಏನು ಬರ್ತೀರೋ 1 ಅವರ್ ಅಷ್ಟೇ ಆಟ ಇದೆಲ್ಲ. ನಾವು 1 ಅವರಲ್ಲೆಲ್ಲನೂ ಸೋಲ್ಡ್ ಔಟ್ ಆಗ್ಬಿಡುತ್ತೆ. ಸೊ ನಾವು 2-3 ಸಲ ಬಂದು ಸಿಗದೆ ವಾಪಸ್ ಹೋಗಿದ್ದೀವಿ. ಇವತ್ತು ಕೇಳ್ಬಿಟ್ಟು ತೊಗೊಂಡು ತಿಂತಾಯಿದ್ದೀನಿ. ಸೂಪರ್ ನೋಡಿ ಹೇಗೆ ಎಷ್ಟು ನೀಟಾಗಿ ಬಂದಿದೆ. ಬಿಸಿ ಬಿಸಿ ಕೈಲಿ ಹಿಡ್ಕೊಳಕ್ಕೆ ಆಗ್ತಿಲ್ಲ. ಈ ಹೋಟೆಲಲ್ಲಿ ಚಿಕನ್ 64 ಇವ್ರು ಕಂಡುಹಿಡಿದಿದ್ದು. ಬಟ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರ್ತದೆ. ಅದನ್ನು ತೋರಿಸೋಣ ಅಂದರೆ ನಿಮ್ಗೆ ಆಗಲಿಲ್ಲ. ಅದು ಫುಲ್ ಫಾಸ್ಟಾಗಿ ಅರ್ಧ ಗಂಟೆ 3/4 ಗಂಟೆಗೆಲ್ಲ ಖಾಲಿ ಆಗ್ಬಿಡ್ತು. ಫ್ರೆಶ್ ಇನ್ನೊಂದು ಬ್ಯಾಶ್ ಮಾಡ್ತಾ ಇದ್ರಂತೆ, ಇನ್ನೊಂದು ಅರ್ಧ ಗಂಟೆ ಆಗುತ್ತಂತೆ. ಸೊ ಇದು ಸಿಕ್ಕಿರೋದು ನಮ್ಮ ಅದೃಷ್ಟನೇ. ಇದ್ರೂ ಟೇಸ್ಟ್ ಮಾಡಿಬಿಡೋಣ. ಸೂಪರ್, ಒಳ್ಳೆ ಫ್ರೆಶ್ ಆಗಿರೋ ಮೀನು ಇರ್ಬೋದು. ಇಟ್ಕೊಂಡಿದ್ದ ತಕ್ಷಣ ಆ ಅಂಜಲ್ ಫಿಶ್ದು ಅದು ಘಮ ಏನಿದೆ, ಅದು ಏನು ಹೇಳ್ತಾರೆ ಅದ್ರದ್ದು ಮಾಂಸದ ಮೀಟ್ದು ಆ ಫ್ಲೇವರು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದರೆ ಯಾವ ಊಟನೂ ಬಿಟ್ಟಾಗಿಲ್ಲ, ಎಲ್ಲನೂ ಇಷ್ಟ ಆಗುತ್ತೆ. ಬನ್ನಿ, ಎಂಜಾಯ್ ಮಾಡಿ. ಸೊ ಇದೆಲ್ಲ ಮುಗಿಸ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸತತ ಪ್ರಯತ್ನ ಮಾಡಾದ್ಮೇಲೆ ಪರ್ಮಿಷನ್ ಸಿಕ್ಕಿ ಎಪಿಸೋಡ್ ಶೂಟ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡೋದ್ರಲ್ಲಿ ಸಾಕಷ್ಟು ಖುಷಿ ಕೊಟ್ಟಿದೆ. ಇಲ್ಲಿರೋ ಊಟ ಬಗ್ಗೆ ಮಾತಾಡೋಕ್ಕೆ ನಾವು ದೊಡ್ಡವರಲ್ಲ. ಟೋಟಲ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇವತ್ತು ಶೂಟ್ ಜೊತೆನಲ್ಲಿ ಹೇಗಿತ್ತು? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದು ಇಲ್ಲಿ ಪರ್ಮಿಷನ್ ಸಿಕ್ಕಿದೆ ನಮ್ಗೆ ಅದೃಷ್ಟ ಅಂತ ಹೇಳ್ಬೋದು. ಹೌದು. ಯಾರಿಗೂ ಪರ್ಮಿಷನ್ ಸಿಕ್ಕಿಲ್ಲ, ಏನಿಲ್ಲ. ಫಸ್ಟ್ ಪರ್ಮಿಷನ್ನು ಓನರು ಬಂದು ನಮ್ಮ ಜೊತೆ ಮಾತಾಡಿದ್ದು. ಅವ್ರ ಜೊತೆ ಮಾತಾಡಿದ್ದು ತುಂಬ ಖುಷಿಯಾದ ವಿಚಾರ. ಸೊ ಒಳ್ಳೆ ಜಾಗನೇ ಅಪ್ಪ. ಹೌದು, ಬ್ಯಾಕ್ಗ್ರೌಂಡ್ನಲ್ಲಿ ಕ್ರೌಡ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೇಕು ನಿಮಗೆ ಅದ್ಭುತವಾದ ಜಾಗ ಅಂತ. ಗಾಂಧಿನಗರ ಮೆಜೆಸ್ಟಿಕ್ ಕಡೆ ಬಂದಾಗ ಒಂದು ಒಳ್ಳೆ ಆಂಧ್ರ ಸ್ಟೈಲ್ ಊಟ ಮಾಡಬೇಕು ಅಂದರೆ ಅನ್ನಪೂರ್ಣ ಹೋಟೆಲ್ಗೆ ಬನ್ನಿ. ನೀವೇನಾದ್ರೂ ಯಾರಿಗಾದ್ರು ಖುಷಿ ಪಡಿಸ್ಬೇಕಂದ್ರೆ ಫ್ಯಾಮಿಲಿಗಾದರೆ ಯಾರ ಫ್ರೆಂಡ್ಸ್ಗೆ ಇಂಥ ಜಾಗದಲ್ಲಿ ಬಂದು ಒಳ್ಳೆ ಊಟ ಮಾಡಿಸ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ ಅವರು. ನೆನಪಲ್ಲಿ ಇರುತ್ತೆ, ತುಂಬ ದಿನ ನೆನಪಲ್ಲಿ ಇಟ್ಕೊತಾರೆ ತುಂಬ ದಿನ. ಒಂದು ಅದ್ಭುತವಾದ ಊಟ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀವಿ. ಇಷ್ಟ ಆಗಿದ್ರೆ ಏನು ಮಾಡೋದು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.